ಈ SIRಗೆ ವಿರೋಧ ಮಾಡಿರುವಂತ ಹೇಳಿಕೆಗಳು ಬರ್ತಾ ಇದೆ. ಕಾರಣ ಇಷ್ಟೇ, ಈಗಾಗಲೇ ಬಾಂಗ್ಲಾದೇಶದಿಂದ ಬಂದಂಥವ್ರು 2 ಕೋಟಿ ಜನ ಇಂಡಿಯಾದಲ್ಲಿ ಇದ್ದಾರೆ. 2 ಕೋಟಿ ಜನ. ಅತಿ ಹೆಚ್ಚು ಜನ ಇರ್ತಕ್ಕಂಥದ್ದು ವೆಸ್ಟ್ ಬೆಂಗಾಲ್, ನಂಬರ್ 1, ನಂಬರ್ 2 ಅಸ್ಸಾಂ, ನಂಬರ್ 3 ಬಿಹಾರ್. ಅದಾದ್ಮೇಲೆ ನಮ್ಮ ಕರ್ನಾಟಕದಲ್ಲೂ ಕೂಡ 10 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶಿಯರು ಇದ್ದಾರೆ. ಇದಕ್ಕೆ ದಾಖಲೆ ಯಾರಾದ್ರೂ ಬಂದು ಕೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ಧೈರ್ಯ ಇದ್ರೆ ಕಾಂಗ್ರೆಸ್ ಅವ್ರಿಗೆ ತೋರಿಸಿ ಅಂತ ಹೇಳಿದ್ರೆ, ನನ್ಗೇನ ಸವಾಲ್ ಹಾಕಿದ್ರೆ, ನನ್ಗೆ ಅಸೆಂಬ್ಲಿಯಲ್ಲಿ ಸವಾಲ್ ಹಾಕಿದ್ರಲ್ಲ, ಈ ಖಾತಾ ಬಗ್ಗೆ ತೋರಿಸಿ ಅಂತ ಸವಾಲ್ನ ಸ್ವೀಕಾರ ಮಾಡಿ ತೋರಿಸಿದ್ದೀನಿ. ಅದೇ ರೀತಿ ಸವಾಲನ್ನ ಹೇಳ್ತಾ ಇದ್ದೀನಿ. ನೀವು ನನ್ನ ಕರ್ಕೊಂಬನ್ನಿ, ಎಲ್ಲಿ ಬೇಕು ನಿಮ್ ಬೆಂಗಳೂರಲ್ಲಿ ನಾನೇ ಕರ್ಕೊಂಡು ಹೋಗ್ತೀನಿ, ಸ್ಪಾಟ್ ಕರ್ಕೊಂಡು ಹೋಗಿ ನಾನು ತೋರಿಸ್ತೀನಿ. ಮೊನ್ನೆ ಬೆಂಗಳೂರಲ್ಲಿದ್ದಾರೆ, ಮೊನ್ನೆ ಪೊಲೀಸ್ ಕಮಿಷನರ್, ಈಗಿರೋ ಪೊಲೀಸ್ ಕಮಿಷನರ್ ಸುಮಾರು 250 ಜನನ ಬಾಂಗ್ಲಾದೇಶದವ್ರನ್ನ ಹಿಡಿದ್ಬಿಟ್ಟು ಅವ್ರನ್ನ ಫ್ಲೈಟಲ್ಲಿ 65 ಲಕ್ಷ ರೂಪಾಯಿ, ನಾನು ಹೇಳೋದು ಸತ್ಯ, 65 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವ್ರನ್ನ ಕರ್ಕೊಂಡೋಗಿ ಬಾಂಗ್ಲಾದೇಶದ ಬಾರ್ಡ್ರಲ್ಲಿರುವಂಥ ನಮ್ಮ ಸೆಕ್ಯೂರಿಟಿ ಫೋರ್ಸ್ ಕೈ ಕೊಟ್ಟು ಅವ್ರನ್ನ ಬಾಂಗ್ಲಾದೇಶಕ್ಕೆ ಕಳಿಸಿದ್ದಾರೆ. ಇದು ಆನ್ ರೆಕಾರ್ಡ್. ಕರ್ನಾಟಕದಿಂದ ಬೆಂಗಳೂರಿಂದ ಕಳಿಸಿರೋದು ಆನ್ ರೆಕಾರ್ಡ್. ನಾನು ಹೇಳ್ತಾ ಇರೋದು ಕಳೆದ 1 ತಿಂಗಳ ಹಿಂದೆ ನಡೆದಿರುವಂಥ ಘಟನೆ ಇದು. ಹಂಗಾರೆ ಇಲ್ಲ ಒಬ್ರು ಇಲ್ಲ ಅಂತಾರಲ್ಲ, ನಮ್ಮ ಜಮೀರ್ ಕೇಳೋ, ಒಬ್ರು ಅರ್ಧನೂ ಇಲ್ಲ ಅಂತಾರೆ. ಒಬ್ರಲ್ಲ, ಅರ್ಧನೂ ಇಲ್ಲ ಅಂತಾರೆ. ಈಗ 250 ಜನ ಕಳಿಸ್ತಾರಲ್ಲ. ಇಲ್ಲಿ ಬನ್ನಿ, ಈಗ ಮಹದೇವಪುರದಲ್ಲಿ ಎಷ್ಟು 6 ಕಡೆ ಟೆಂಟ್ ಇದೆ ಮಹದೇವಪುರದಲ್ಲಿ. ಅದಾದ್ಮೇಲೆ ನೀವು ಚಿಕ್ಕಮಂಗ್ಳೂರು ಬನ್ನಿ, ಕೊಡಗಿಗೆ ಬನ್ನಿ, ಕಾಫಿ ಎಸ್ಟೇಟ್ಗಳಲ್ಲಿ ಸಾವಿರಾರು ಜನ ಇದ್ದಾರೆ. ನಮ್ಮ ಕನ್ನಡದವ್ರಿಗೆ ಎಷ್ಟು ಕೊಡಗಲ್ಲಿ ಎಷ್ಟು ಕೊಡಬೇಕು ಅಂದರೆ 800 ರೂಪಾಯಿ ಕೇಳ್ತಾರೆ ಅವರು. 600, 800, 1000 ರೂಪಾಯಿ ನಮ್ಮ ಕನ್ನಡಿಗರು ಅಲ್ಲಿ ಕೂಲಿ ಕೇಳುವಂಥದ್ದು. ಯಾಕಂದ್ರೆ ಅದೇ ಕಸು ಮಾಡ್ಕೊಂಬ ಅಂದಿದ್ದಾರೆ ಅವರು. ಇವರು 300 ರೂಪಾಯಿಗೆ ಬರ್ತಾರೆ. 700 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಪ್ರತಿದಿನ ಅಂದ್ಬಿಟ್ಟು ಅಲ್ಲಿರೋ ಕಾಫಿ ಪ್ಲಾಂಟರ್ಗಳು ಇವ್ರನ್ನ ನೇಮಕ ಮಾಡ್ತಾ ಇದ್ದಾರೆ. ಮುಂದೆ ಇವರೆಲ್ಲ ಟೆರರಿಸ್ಟ್ಗಳ ಥರ ಆ ಥರ ಇವರೆಲ್ಲ ದೇಶ ದ್ರೋಹದ ಕೆಲಸ ಮಾಡ್ತಾರೆ, ಕಳ್ತನ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಇದಕ್ಕೆಲ್ಲ ಅಂತ್ಯ ಆಡುವಂಥದ್ದು SIR. ಅದಕ್ಕೆ ಭಯ ಯಾಕೆ? ಭಾರತ ದೇಶದವ್ರಿಗೆ ಯಾರು ಭಾರತೀಯರಿದ್ದಾರೆ, ಅವರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರಿದ್ರು ನಿಮಗೆ ವೋಟ್ ರೈಟ್ ಇದ್ದೇ ಇರುತ್ತೆ ನಿಮಗೆ. ಯಾಕಂದ್ರೆ ನಿಮ್ಮ ಅಪ್ಪನೂ ಇಲ್ಲೇ ಹುಟ್ಟಿರ್ತಾನೆ, ನಿಮ್ಮ ತಾತನೂ ಇಲ್ಲೇ ಹುಟ್ಟಿರ್ತಾನೆ, ನಿಮ್ಮ ಮುತ್ತಾತನೂ ಇಲ್ಲೇ ಹುಟ್ಟಿರ್ತಾನೆ. ನಿಮಗೆ ಯಾಕೆ ಭಯ? ತಪ್ಪಾದ್ರೆ ಅಪೀಲ್ ಮಾಡಕ್ಕೆ ಬೇಕಾದಷ್ಟು ಇದೆ. ಜಿಲ್ಲಾಧಿಕಾರಿ ಇದ್ದಾರೆ, ರಾಜ್ಯ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ. ಮತ್ತೆ ಕಾಂಗ್ರೆಸ್ ಏಜೆಂಟ್ಗಳು, ಪ್ರತಿ ಬೂತ್ಗೂ ಕಾಂಗ್ರೆಸ್ ಏಜೆಂಟ್ ಇರ್ತಾರೆ, ಪ್ರತಿ ಬೂತ್ಗೂ ಕಾಂಗ್ರೆಸ್ ಅವರೊಬ್ಬ ಇರ್ತಾರೆ, BJP ಅವರೊಬ್ರು ಇರ್ತಾರೆ, ಜನತಾದಳದವರೊಬ್ಬ 3 ಜನ ಇರ್ತಾರೆ. ಅಲ್ಲೆಂಗೆ ಕಣ್ ತಪ್ಪಿಸ್ತೀರಾ? ಸಾಧ್ಯನೇ ಇಲ್ಲ. ಯಾರು ಬೋಗಸ್ ಮತದಾರರು ಇವಾಗ 2 ಕೋಟಿ ದೇಶದಲ್ಲಿದ್ದಾರೋ ಅವರು ತೊಲಗಬೇಕು. ದೇಶದ ಹಿತದೃಷ್ಟಿಯಿಂದ, ಭದ್ರತೆಯಿಂದ ತೊಲಗಬೇಕು. ಅದಕ್ಕೆ ಮಾಡಿರುವಂಥದ್ದು SIR. ಮತ್ತೆ ಸತ್ತಿರೋರು ಡಿಲೀಟ್ ಆಗ್ತಾರೆ. ಮತ್ತೆ ಬೇರೆ ಬೇರೆ ರಾಜ್ಯದಲ್ಲಿ ಇರುವಂಥ ಮತದಾರರು ಇಲ್ಲೂ ವೋಟ್ ಮಾಡ್ತಾರೆ, ಹೊಸೂರಲ್ಲೂ ವೋಟ್ ಮಾಡ್ತಾರೆ, ಅವೆಲ್ಲ ಹೋಗ್ತೈತೆ. ಇದು ಅವ್ರಿಗೆ ಭಯ. ಇಷ್ಟು ದಿನ ನಾವು ಬಾಂಗ್ಲಾದೇಶದವ್ರ ವೋಟ್ ಮೇಲೇನೆ ನಾವು ಗೆಲ್ತಾ ಇದ್ರಿ. ಈಗ ಕೆಲವರೆಲ್ಲ ಗೆಲ್ತಾ ಇದ್ದಾರೆ 5,000 ವೋಟಲ್ಲಿ, 2,000 ವೋಟಲ್ಲಿ, 8,000 ವೋಟಲ್ಲಿ ಗೆಲ್ತಾ ಇದ್ದಾರೆ ಕೆಲವರೆಲ್ಲ. ಹೋಗ್ಬಿಟ್ರೆ ಅವ್ರು ಸೋತೋತಾರೆ ಅನ್ನೋ ಭಯ ಅವ್ರಿಗೆ. ಅವ್ರಿಗೆ ಧೈರ್ಯ ಇದ್ರೆ ಯಾವ ವೋಟ್ ಡಿಲೀಟ್ ಆಗಿದೆ ಚೆಕ್ ಹೇಳಿ, ಹಂಗೆ ಬಂದು ಯಾವ ಮುಸ್ಲಿಮ್ದು ವೋಟ್ ಡಿಲೀಟ್ ಆಗಿದೆ, ಯಾವ ಹಿಂದೂ ಡಿಲೀಟ್ ಆಗಿದೆ ಚಾಲೆಂಜ್ ಮಾಡಲಿ. ಈಗ ವೆಸ್ಟ್ ಬೆಂಗಾಲಲ್ಲಿ 62% ಹಿಂದೂಗಳು ವೋಟ್ ಡಿಲೀಟ್ ಆಗಿದೆ. ವೆಸ್ಟ್ ಬೆಂಗಾಲಲ್ಲಿ 62% ವೋಟು ಡಿಲೀಟ್ ಆಗಿರೋದು ಹಿಂದೂಗಳದು. ಯಾಕೆ? ಹಿಂದೂಗಳು ಯಾರು ಮಾತಾಡ್ತಾನೆ ಇಲ್ಲಲ್ಲ.
ಕಾಂಗ್ರೆಸ್ ಅವ್ರು ಯಾಕೆ ಮಾತಾಡ್ತಾರೆ? ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ, ಕಳ್ಳನಿಗೆ ಉಳ್ಳುಳ್ಳಿ ಮನ್ಸೇ ಉಳ್ಳುಳ್ಳು. ಈಗ ಯಾವ್ಯಾವ ರಾಜ್ಯದಲ್ಲಿ ಆಗಿದೆ ಎಲ್ಲ ತಗೊಳ್ಳಿ. ಹೈಯೆಸ್ಟ್ ಡಿಲೀಟ್ ಆಗಿರೋದು ಹಿಂದೂಗಳೇ. ಬಿಜೆಪಿ ಏನಾನ ಹೋರಾಟ ಮಾಡ್ತಾ? ಹಿಂದೂ ಸಂಘಟನೆಗಳು ಏನಾನ ಹೋರಾಟ ಮಾಡ್ತಾ? ಏನು ಇಲ್ಲ. ನೀವ್ಯಾಕೆ ಮಾಡ್ತಾ ಇದ್ದೀರಾ ಅಂದ್ರೆ, ಬಾಂಗ್ಲಾದೇಶದವರು ಇಲ್ಲಿಂದ ಹೋಗ್ಬಾರ್ದು. 2 ಕೋಟಿ ಜನ ಇದ್ದಾರೆ ಅವರು ಹೋಗ್ಬಾರ್ದು. ಅವ್ರಿಗೆ ರೇಷನ್ ಕಾರ್ಡು ಇವರೆಲ್ಲ ಕೊಡಿಸ್ಬಿಟ್ಟಿದ್ದಾರೆ ಬೋಗಸ್. ಕರ್ನಾಟಕದಲ್ಲಿ 10 ಲಕ್ಷ ಜನ ಇದ್ದಾರೆ. ಅದು ಹೋದ್ರೆ ಇವ್ರಿಗೆ ಅಷ್ಟು ವೋಟ್ ಕಡಿಮೆ ಆಗ್ತೈತಲ್ಲ. ವೋಟ್ ಪಾಲಿಟಿಕ್ಸ್ ಇದು, SIR ಪಾಲಿಟಿಕ್ಸ್ ಅಲ್ಲ. ದಿಸ್ ಈಸ್ ಪ್ಯೂರ್ಲಿ ವೋಟ್ ಪಾಲಿಟಿಕ್ಸ್. ನಾವು ಬಾಂಗ್ಲಾದೇಶದವ್ರು ಬೇಡ ಅಂತೀರಿ, ಕಾಂಗ್ರೆಸ್ದವರು ಬಾಂಗ್ಲಾದೇಶದವ್ರು ಬೇಕು ಅಂತಾರೆ. ಇಷ್ಟೇ ಡಿಫ್ರೆನ್ಸ್. ದೇರ್ ಇಸ್ ನೋ ಡಿಫ್ರೆನ್ಸ್. ದಿಸ್ ಇಸ್ ನಾಟ್ ಎ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ನಾಟ್ ಎ ರಿಲಿಜಿಯಸ್. ಬಾಂಗ್ಲಾ ವರ್ಸಸ್ ಇಂಡಿಯಾ. ಕಾಂಗ್ರೆಸ್ ವಾಂಟ್ಸ್ ಬಾಂಗ್ಲಾ ರಿಟೈನ್, ನಮಗೆ ಕಿಕ್ಔಟ್ ಬಾಂಗ್ಲಾ. ನಮ್ದು ಬಾಂಗ್ಲಾದೇಶದವ್ರು ಕಿಕ್ಔಟ್ ಮಾಡಿ, ನಮ್ದು ಸ್ಲೋಗನ್. ಅದಕ್ಕೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಬೇಕಾದಷ್ಟು ಅಪೀಲ್ ಅಥಾರಿಟೀಸ್ ಇದೆ, 4-5 ಅಪೀಲ್ ಅಥಾರಿಟೀಸ್ ಇದೆ. ಅಲ್ಲಿವರೆಗೂ ಕೊಡ್ಬೋದು. ಯಾವುದೇ ವೋಟ್ ಡಿಲೀಟ್ ಆದ್ರೂ ಕೂಡ ನಿಮ್ಮ ಕಳ್ಳೆಕಾಯಿ ತಿಂತಾ ಇರ್ತಾನಲ್ಲ ನಿಮ್ಮ ಬೂತ್ ಏಜೆಂಟು, ಕಾಂಗ್ರೆಸ್ಸಿನ ಬೂತ್ ಏಜೆಂಟ್, ಅವನು ಕಳ್ಳೆಕಾಯಿ ತಿನ್ನೋದು ಬಿಟ್ಬಿಟ್ಟು ಕರೆಕ್ಟಾಗಿ ಲೆಕ್ಕ ತಗೊಂಡ್ರೆ ಅವನು ಒಂದು ಓಟು ಡಿಲೀಟ್ ಆಗಲ್ಲ, ನಿಮ್ದೇ ಆಗ್ತದೆ. ಸಾಧ್ಯನೇ ಇಲ್ಲ. ಪ್ರತಿ ಮನೆಗೆ ವಿಸಿಟ್ ಆಗ್ತೈತೆ, ಪ್ರತಿ ಮನೆಗೆ ಸೈನ್ ತಗೊಂತಾರೆ. ಈಗ ನಮ್ಮ ಮನೆಯಲ್ಲಿ ಎಷ್ಟು ಓಟ್ ಇದೆ ಅಂತ ಸೈನ್ ತಗೊಂತಾರೆ. ನೀವು ಬಾಂಗ್ಲಾದೇಶದವ್ರು ನಿಮ್ಮ ಮನೆ ಒಳಗೆ ಸೇರಿಸಿದ್ರೆ ನೀನು ಸಿಕ್ಕಾಕೊಂತೀಯ. ಅದಕ್ಕೆ ಭಯ. ಇದ್ದಾರೆ ಈಗ ಆಲ್ರೆಡಿ ಇದಾರಲ್ಲ. ಈಗ ಯಾವ ಮುಸ್ಲಿಂ ಸಂಘಟನೆಗಳು ಸೇರಿದಾರೋ ಅವರೆಲ್ಲ ಮೋಸ್ಟ್ಲಿ ಯಾಕೆ ಭಯ ಅಂತ ಹೇಳಿದ್ರೆ ಅವ್ರಿಗೆ, ಅಲ್ಲೆಲ್ಲ ಬಾಂಗ್ಲಾದೇಶದವ್ರನ್ನ ಇಟ್ಕೊಂಡಿರ್ಬೇಕು. ಅವರೆಲ್ಲ ಅವ್ರ ಮನೆಗಳಲ್ಲಿ ಒಬ್ಬೊಬ್ಬರನ್ನ ಇಟ್ಕೊಂಡಿರ್ಬೇಕು ನಾವು ಕೆಲಸಕ್ಕೆ. ಅದಕ್ಕೆ ಭಯ ಬೀಳ್ತಾ ಇದ್ದಾರೆ. ಸರ್, ಮುಸ್ಲಿಂ ಶಾಸಕರಲ್ಲಿ